ನನ್ನ ಗುರು ಹಿರಿಯರು ಮತ್ತು ಅಣ್ಣ ತಮ್ಮಂದಿರು ಮತ್ತು ತಾಯಂದಿರು ಮತ್ತು ಅಕ್ಕ ತಂಗಿ, ಇವರಲ್ಲಿ ನನ್ನ ಶರಣ. ಇವತ್ತಿನ ಕಾರ್ಯಕ್ರಮ ಹಂಚಿಕೊಂಡದ್ದು ನೀತಿಯಿಂದ ನಡೆದರೆ ಒಂದು ಅನುಭೋಗ, ಒಂದು ತಿಳುವಳಿಕೆ ನಮಗೆ ಆಕ್ಕೈತೆ ಅನ್ನೋದು ಒಂದು ಭರೋಸೆ, ಇದ್ರ ಮ್ಯಾಲೆ ಒಂದು ನಂಬಿಕೆ ಇಟ್ಕೊಂಡು ಅದದ್ದ ಖರೆ ಆದರೆ ನಮ್ಮ ಜನ್ಮ ಪಾಪ. ಇದರಲ್ಲಿ ಅಪನಂಬಿಕೆ ಇಟ್ಟಿವು ಏನು ಶಿವಪೇಟೆಗೆ ಬಂದು ನಾವು ಏನಿಲ್ಲಿ ಒಂದು ಮಹಾತ್ಮರು ಹೇಳಿದ ಮಾತ ಒಂದು ಅನುಕರಣೆ ಒಳಗೆ ತರಬೇಕು. ನಾವು ಹಂಗ ಕೇಳಿದೆವು, ಹಂಗ ಹಾದಿವು. ವ್ಯರ್ಥ, ಟೈಮನ್ನು ವ್ಯರ್ಥ, ನಾವು ಬಂದದ್ದು ಸ್ವಲ್ಪ ಇಲ್ಲ ಸ್ವಲ್ಪ ತಿಳಿಬೇಕು. ಸ್ವಲ್ಪ ಇಲ್ಲ ಸ್ವಲ್ಪ ನಮ್ಮ ದೇಹ ತ್ಯಾಗ ಮಾಡಬೇಕು. ಹೆಂಗೆ ತ್ಯಾಗ ಮಾಡಬೇಕು, ಯಾರು ಮಾಡ್ತಾರೆ ತ್ಯಾಗ, ಅವ್ರಿಗೆ ಇದ್ರ ಪರಿಣಾಮ. ಎಲ್ಲಿ ಮಠ ನಮ್ಮ ಅಂತೇಳಿ ತ್ಯಾಗ ಬುದ್ಧಿ ಬರುವುದಿಲ್ಲ, ಅಲ್ಲಿ ಮಠ ನಮಗಿದ್ರ ತಿಳುವಳಿಕೆ. ನಮ್ಮಂತೇಳಿ ತ್ಯಾಗ ಎಷ್ಟಾರ ಬೇಕಲ್ರಿ, ಭಾಳಿಲ್ಲ ತುಸಾರ. ಒಂದು ಒಳ್ಳೆ ಬುದ್ಧಿ, ಒಂದು ಒಳ್ಳೆ ವಿಚಾರ ನಮ್ಮಿಂದ ಅವ್ರಿಗೆ ಚಲೋ ಆಗಲಿಪ್ಪ, ಅವರಿಗೆ ಕೇಡು ಬಗಿಬಾರ್ದು ಅನ್ನೋದು ಒಂದು ನಮ್ಮಲ್ಲಿ ಇರಬೇಕಲ್ಲ, ಆ ಬುದ್ಧಿ ನಮ್ಮಲ್ಲಿ ಹುಟ್ಟಬೇಕಲ್ಲ. ಆ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಹಂಗರ್ಕಿ ಗ್ರಾಮಿಗೆ ಹೋಗಿದ್ದರು. ಅಪ್ಪ ಅವ್ರ ಆತ್ಮಾನಂದ ಅಪ್ಪ ಅವರನ್ನ ಸ್ವತಃ ರಂಜಾನ್ ತಿಂಗಳದಾಗಿ ಹೋಗಿದ್ದರು. ಅಂದ್ರೆ ಆ ತಿಂಗಳು ನಮ್ಮದು ಉಪವಾಸ ಇದೆ. ಆ ಉಪವಾಸ ಇರೋ ಟೈಮ್ದಾಗ ಬೆಳಿಗ್ಗೆ ಸಾಧಾರಣ 3:45 ಎಬ್ಸಿರ್. ನಮ್ಮನವ್ರ ಸ್ವತಃ ಎಬ್ಸಿರ್. ನೀವು ರೋಜಾ ಇರುವುದಿಲ್ಲ, ಒಪ್ಪತ್ತು ಮಾಡೋದಿಲ್ಲ, ಇರ್ತೇವ್ರಿಪ್ಪ ಮಾರಿ ತಕೊಂಬರ್ರಿ. ಸ್ವತಃ ತಂಬಿಗೆ ತಗೊಂಡು ತಮ್ಮ ಕೈಲೇ ತಂಬಿಗೆ ತಗೊಂಡು ನೀರು ಕೊಟ್ರು. ನಾವು ಅಪ್ಪ ನೀರು ಕೊಟ್ಟು ನಮ್ಮ ಇದ್ರಿಗೆ ತಾವು ಹೆಂಗೆ ಕುಂತೀರಿ, ಹಿಂಗೆ ಚಕ್ಲಿ ಮುಕ್ಳಿ ಹಾಕೊಂಡು ನಾವು ಇಬ್ಬರು ಅಣ್ಣ ತಮ್ಮ ಹೋಗಿದ್ದೇವೆ ರೀ. ನಮ್ಮ ಅಣ್ಣ ನನ್ನ ಕೂಡ ಎಂಥ ಕರುಣಾ. ಬಾಳೆಹಣ್ಣು ಸುಲಿದು ಕೊಡ್ತಿದ್ರು, ಶೇಬು ಹಣ್ಣು ಹೆಚ್ಚು ಕೊಡ್ತಿದ್ರು ತಮ್ಮ ಕೈಲಿ. ನಾವು ತಗೋತೇವಂದ್ರೆ ಒಪ್ಪಿಗಿಲ್ಲ. ಅಂಥದೊಂದು ಕರುಣಾ ತಾಯಿ ಎಷ್ಟು ಕರುಣಾ ತ್ಯಾಗ ಬುದ್ಧಿಯಿಂದ ಮಾಡ್ತಿದ್ರು, ಅಂಥದನ್ನು ಮಾಡ್ಯಾರ ನೀವಂತ. ಇಂದ ಮಹಾತ್ಮರನ್ನು ಕಳ್ಕೊಂಡೇವಂದ್ರೆ ಶರೀರ ಕಳ್ಕೊಂಡೇವ, ಅವ್ರು ಇರುವಂಥ ಜ್ಞಾನ ಮಾತ್ರ ಹೋಗಿಲ್ಲ. ಇದನ್ನು ವಿಚಾರ ಮಾಡುವಂಥ ಮಾತು, ಇದನ್ನು ನಮ್ಮ ಕೃತಿಯೊಳಗೆ ತರುವಂಥದ್ದು. ಅಂಥದ್ದು ಒಂದು ತ್ಯಾಗ ಬುದ್ಧಿ ಎಲ್ಲೈತೆ ಅಂದ್ರೆ ಈ ತಾಯಂದಿರ ಅಂತೇಳಿ. ನಮ್ಮಂತೇಲಿಲ್ಲ. ನಾವು ಮೀಶಿವತ್ತು ಗಂಡಸೂರಾಗಿದ್ದೆವು, ನಮ್ಮಂತೇಲಿ ಆ ತ್ಯಾಗ ಇಲ್ಲ. ಹಸು ಮಗು, ಸಣ್ಣ ಮಗು ಇದ್ದಾಗ ಎಷ್ಟು ಕಾಪಾಡ್ತಾರೆ. ತನ್ನ ಎದಿ ಮುಚ್ಚಿಕೊಂಡು ಆ ಮಗು ಎಷ್ಟು ತ್ಯಾಗದಿಂದ ಅವರು ಎಷ್ಟು ಒಳ್ಳೆಯದು ಒಂದು ಕರುಣಾದಿಂದ ಆ ಹಾಲು ಕುಡಿಸ್ತಾರೆ ಆ ತಾಯಿ. ಇದನ್ನ ಯಾರ ವಿಚಾರ ಮಾಡಿದೆವು? ಆ ತಾಯಿನ ನಮಗೆ ಎಷ್ಟು ತನ್ನ ದೇಹ ಸುಟ್ಕೊಂಡು ತ್ಯಾಗ ಮಾಡಿ ನಮ್ಮನ್ನು ಎಷ್ಟು ಜೋಪಾನ ಮಾಡ್ಯಾರ ಅನ್ನೋ ಅಂತಕ್ಕರ ನಮ್ಮಂತೇಲಿ ಇಲ್ಲ. ಆ ತಿಳುವಳಿಕೆನೂ ಇಲ್ಲ. ಆಯ್ತಾ ನೋಡ್ರಿ, ಇಲ್ಲ ನಾವು ಇಷ್ಟು ದೊಡ್ಡವ್ರು ಆಗಿದ್ದೇವೆ. ಈಗ ನಮ್ಮನ್ನ ಈ ಸ್ಟೇಜಿಗೆ ತಂದು ಇಟ್ಟವ್ರ ಯಾರು? ನಮ್ಮನ್ನ ಆ ತಾಯಂದಿರ ಅಲ್ಲ. ಪ್ರತಿಯೊಬ್ಬರಿಗೂ ನಾನು ಕರ್ಕೊಂಡು ಎಲ್ಲರಿಗೂ ತಾಯಂದಿರ ಅದಾರ. ನನ್ನ ತಾಯಿನೂ
ನನ್ನ ತಾಯಿನೂ ಅದ, ಹಂಗೆ ನಿಮಗೂ ತಾಯಿನ ಅದ, ಹಂಗೆ ಅವ್ರಿಗೂ ಅದ. ಆದ್ರೆ ವಿಚಾರ ಮಾಡ್ಬೇಕು, ತ್ಯಾಗ ಮಾಡ್ಬೇಕು. ಅವ್ರ ಹಿಂಬಾಲಿನ ನಾವು ಹೆಂಗೆ ಅನುಕರಣೆದಿಂದ ಅವ್ರ ಸೇವಾ ಹೆಂಗೆ ಮಾಡ್ಬೇಕು, ನಾವು ಅವ್ರ ಹಿಂಬಾಲಿ ಹೆಂಗೆ ನಡ್ಕೋಬೇಕು, ಅವ್ರನ್ನ ಆತಿ ಅವ್ರ ಮುಪ್ಪಾವಸ್ಥೆಗೆ ಬಂದ ಮೇಲೆ ಅವ್ರನ್ನ ಹೆಂಗೆ ಜೋಪಾನ ಮಾಡ್ಬೇಕು. ವಿಚಾರ ಮನುಷ್ಯತ್ವಕ್ಕೆ ಬಂದಿದ್ದೇವೆ ನಾವು. ಬಂದದ್ದನ್ನು ವಿಚಾರ ಮಾಡ್ಬೇಕು. ವಿಚಾರ ಮಾಡಲಿಲ್ಲ ಅಂದ್ರೆ ನಾವು ಮಾನವ ಬಂದು ಉಪಯೋಗ ಇಲ್ಲ. ಹಂಗೆ ಮಹಾತ್ಮರು ಹೆಂಗಿದ್ರು ಅಂದ್ರೆ ಒಂದು ತಾಯಿ ಸಮ, ಒಂದು ತಾಯಿ ಅಂತಃಕರಣ ಹೆಂಗಿತ್ತೋ ಹಂಗಿತ್ತು. ನನ್ನ ಮ್ಯಾಲ ಹೆಚ್ಚು ಪ್ರೀತಿ ಅದಾರನೋಪ್ಪ, ಇನ್ ಮ್ಯಾಲ ಯಾರ ಮ್ಯಾಲೂ ನನ್ನ ಮ್ಯಾಲ ಇದ್ದಷ್ಟು ಪ್ರೀತಿ ಇಲ್ಲ ಅಂತ ತೋರ್ತಿತ್ತವ್ರಿಗೆ, ನಮಗೆ ತೋರ್ತಿತ್ತು. ಹಂಗೆ ಅವ್ರು ಎಲ್ಲರಲ್ಲಿನೂ ಅದೇ ಪ್ರೀತಿನ ಕಾಡ್ತಾರೆ. ಅಂತ ಪ್ರೀತಿ ಇಂದ ಆ ಪ್ರೀತಿನ ನಮ್ಮನ್ನು ತೋರಿಸಿಕೊಟ್ಟವರು, ಮತ್ತೆ ಈ ಸತ್ಸಂಗದೊಳಗೆ ಬೆಳೆಸಿದವರು ಇಂದ ನಮ್ಮಂದು ಇಲ್ಲಿ ಕುಂತಾರಲ್ಲ, ನಮ್ಗಿಂತ ಎಷ್ಟೋ ದೊಡ್ಡವ್ರವ್ರು. ಏನ ಅಂತಂದ್ರ ಅಲ್ಲಿಂದ ಹೂ ಅಂತಾರೆ. ಎಂಥ ಪ್ರೀತಿ ಐತಿ, ಎಂಥ ತ್ಯಾಗ ಐತಿ, ಒಬ್ಬರಿಗೊಬ್ಬರಿಗೆ ವಿಶ್ವಾಸದಿಂದ ನಡಿಬೇಕಾಗೈತಿ. ಇಂದ ಗರಾನೆ ಅವ್ರದ್ದು ಲಿಂಗವಂತರದ್ದು, ನಮ್ಮದು ಮುಸಲ್ಮಾನರದ್ದು ಕರೆ ಬ್ಯಾರೆ ಅಂತ ತಿಳಿದಿಲ್ಲ. ಅವರು ತಿಳಿದಿಲ್ಲ, ಇಂದ ನಾವು ತಿಳಿದಿಲ್ಲ. ನಾನು ಸಣ್ಣವ, ಅವ್ರಕ್ಕಿಂತ ಎಷ್ಟೋ ಸಣ್ಣವ. ಏನ ಬರ್ತೀರಿ ಅಂತಂತ ಕೇಳಿರ ಎದಕ್ಕಂತ ಕೇಳಿಲ್ಲ, ಇದ್ರ ಮಾತಿನ ಅರ್ಥ ತಿಳಿರಿ ನೀವು. ಎದಕ್ಕೆ ಬರ್ಲಿ, ಯಾಕೆ ಕರ್ಯಾಕತ್ತಿ ಅಂತ ಕೇಳಿಲ್ಲ, ಬಾಂಡ್ರಿ ಈಗ ಸದ್ಯ ನೋಡ್ರಿ ಇದ್ರ ಅರ್ಥ ತಿಳಿ. ಇದನ್ನ ವಿಚಾರ ಮಾಡುವಂತ ಮಾತು. ಎದಕ್ಕೆ ಕರಿತೀರಿ, ಏನ್ ಕೆಲಸ ಅಂತ ಕೇಳಿಲ್ಲ, ಬಾಂಡ್ರಿಗೆ ಸದ್ಯ. ನಾನು ಸಣ್ಣವ, ಕರಿ ಎಷ್ಟು ನಡ್ಕೊಳ್ರಿ, ಎಂತ ತ್ಯಾಗ, ಎಷ್ಟು ತ್ಯಾಗ ಮಾಡಿ ಅದನ್ನು ಕಲಿಬೇಕು. ಒಬ್ಬರಿಗೊಬ್ಬರು ಹಿಂಗೆ ವಿಶ್ವಾಸಿಕರಾಗಬೇಕು, ಒಬ್ಬರು ಅನುತನು ಕೇಳಬೇಕು. ಮತ್ತು ಮುಪ್ಪಾವಸ್ಥೆಗೆ ಬಂದಮೇಲೆ ತಾಯಂದಿರ ಸೇವಾ, ತಾಯಂದಿರಂದ್ರೆ ಅಷ್ಟಲ್ಲ, ತಂದೆ ತಾಯಿ ಅವ್ರ ಸೇವಾ ಮಾಡಿ ಆಗಲಿಲ್ಲ ಅಂತಂದ್ರೆ, ನಾವು ಮಾಡಲಿಲ್ಲ ಅಂತಂದ್ರೆ ನಾವು ಬಂದೂ ವ್ಯರ್ಥ. ಅವರು ಎಷ್ಟು ಅಂತಃಕರಣದಿಂದ ನಮ್ಮನ್ನು ತಮ್ಮ ಎದೆ ಮುಚ್ಚಿಕೊಂಡು ಯಾರಿಗೂ ತೋರಿಸ್ದಂಗೆ ನಡೆದು ನಮ್ಮನ್ನು ಉಣಿಸಿ ತಿನ್ನಿಸಿ ತೊಡಿಸಿ ನಮ್ಮನ್ನು ಏನು ಜೋಪಾನ ಮಾಡಿದ್ದು, ಅವ್ರೇನು ಮನಸ್ಸು ತೃಪ್ತಿ ಮಾಡಲಿಲ್ಲ ನಾವು. ಅದಕ್ಕೆ ನೋಡ್ರಿ, ಇಂದ ಎಲ್ಲರೂ ದೇವ್ರ ಅನುಕೂಲ ಮಾಡಿ ಕೊಟ್ಟಿದ್ದಾನ ಪರಮಾತ್ಮ, ಎಲ್ಲರಲ್ಲಿಯೂ ಅದಾನ, ಎಲ್ಲರಿಗೂ ಅವನು ಜೋಪಾನ ಮಾಡವ ಅದಾನ. ಅವನ ಶಿವದಿಂದ ನಾವು ಅವನ ನದರ್ ನಮ್ಮ ಮ್ಯಾಲೆ ಐತೆ ಅಂಥೇಳಿ ನಾನು ಇಂದ ಮಾತಾಡಕತ್ತೇನು, ನೀವು ಕೇಳಾಕತ್ತಿದ್ದೀರಿ. ನೋಡ್ರಿ, ಶಿವಪೇಟೆ ಇದು ಶಿವಾನಂದ, ಇದು ಪವಿತ್ರವಾದ ಹೆಸರುನೂ ಐತಿ, ಪವಿತ್ರವಾದ ಜಗನೂ ಐತಿ. ಆ ಮಹಾತ್ಮರು ಬಂದು ಇಲ್ಲೇ ನಿಮಗೆ ಬೋಧ ಮಾಡಿ ಹೋಗಿದ್ದಾರೆ. ಅಂಥದ್ದೊಂದು ಈಗ ಹೇಳಿದ್ರಲ್ಲ ನಮ್ಮ ಅಣ್ಣವರು, ಇಲ್ಲೇ ಕರಿಗಟ್ಟಿಂದ ನಮಗೆ ಕರ್ಕೊಂಡು ಬರುವಂಥ ವ್ಯಕ್ತ ನಮ್ಮಲ್ಲಿ ಇರಲಿಲ್ಲ ಅಂಥೇಳಿ ತಮ್ಮ ಅಂತಃಕರಣದಿಂದ ಏನು ಹೇಳಿದ್ರು, ಇಂದ ಆ ಪುಣ್ಯವಂತ ಎಷ್ಟು ಅನುಕೂಲ ಮಾಡಿ. ಹಂಗೆ ಮಹಾತ್ಮರು ದೊಡ್ಡವ್ರಿಪ್ಪ. ಮಹಾತ್ಮರ ಒಂದು ಸನ್ನಿಧಿಯಲ್ಲೇ ನಾವು ಈ ಸತ್ಸಂಗದಾಗ ಸೇರ್ಕೊಂಡು ಇದ್ರಾಗ ಕೂಡ್ಕೊಂಡು ಇದ್ರಾಗ ಬೆರೆತ್ಕೊಂಡು ಹೋದದ್ದ ಖರೆ. ಆದರೆ ಸಂಶಯನ ಇಲ್ಲ ನಮಗೆ, ಎಳ್ಳಷ್ಟು ಸಂಶಯ ಕೂಡಬೇಕಿದ್ರೆ. ಇದ್ರಾಗ ಚಂಚಲ ಆಗ್ಬಾರ್ದು ನಮ್ಮ ಮನಸ್ಸು ಚಂಚಲ ಆದರೆ ನಾವು ಬಂದು ಹೋಗ್ಬೇಕು. ಅದಕ್ಕೆ ನಾನು ಮಾತು ಹೇಳಿ